ಹೆಲೋ ಎವ್ರಿವನ್, ವೆಲ್ಕಮ್ ಟು ಟಾರ್ಗೆಟ್ KSLU. ಇವತ್ತು ನಾವು ಕಾನ್ಸ್ಟಿಟ್ಯೂಷನಲ್ ಲಾ ಫಸ್ಟ್ ಅಂದ್ರೆ ಈಗ ಏನು ಹೊಸ ಪ್ಯಾಟರ್ನ್ ಬಂದಿದೆ 100. ಸೊ ಅವರಿಗೆ 3 years LLB ಫಸ್ಟ್ ಸೆಮಿಗೆ ಇದೆ ಪೇಪರ್ ಇದು. ಓಕೆ, ಆಮೇಲೆ 5 years LLB ಅವರಿಗೆ ಥರ್ಡ್ ಸೆಮ್ ಅಲ್ಲಿ ಇರುತ್ತೆ ಪೇಪರ್. 100 ಪ್ಯಾಟರ್ನ್ ಅವರಿಗೆ 100 ಮಾರ್ಕ್ಸ್ ಕಾಣಿಸ್ತಾ ಇದೆ ನಿಮಗೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ 100 ಅಂತ. ಸೊ ಇವತ್ತು ನಡೆದಿದೆ. ಇವತ್ತು ಅಂದ್ರೆ 20ನೇ ತಾರೀಕು ಜನವರಿ 2025 2025 ಜನವರಿ 20ನೇ ತಾರೀಕು ಏನು ಪೇಪರ್ ಇತ್ತು ಆ ಪೇಪರು ಈಗ ಏನಿದೆ ನಾವು ಸಾಲ್ವ್ ಮಾಡ್ತಾ ಇದ್ದೀವಿ. ಜಸ್ಟ್ ಓರಲಿ ನಾನು ಹೇಳ್ತಾ ಹೋಗ್ತೀನಿ. ಯಾರ್ಯಾರು ಏನೇನು ಅಟೆಂಡ್ ಮಾಡಿದ್ದೀರಾ ಸ್ವಲ್ಪ ಅದಕ್ಕೆ ಕೋರಿಲೇಟ್ ಮಾಡ್ಕೊಳ್ಳಿ. ಹೇಗೆ ಅಟೆಂಡ್ ಮಾಡಿದ್ದೀರಾ ನೀವು ಅನ್ನುವಂಥದ್ದು ಗೊತ್ತಾಗುತ್ತೆ. ಓಕೆ, ಈಗ ನಿಮಗೆ ಫಸ್ಟ್ ಕ್ವಶನ್ ಬಂದು ಇದರಲ್ಲಿ ಡಿಸ್ಕಸ್ ದಿ ಲೀಗಲ್ ಪೊಸಿಷನ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ದಿ ಪ್ರಿಯಂಬಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಿತ್ ಡಿಸೈಡೆಡ್ ಕೇಸಸ್. ಇಲ್ಲಿ ಪ್ರಿಯಂಬಲಿನ ಸಿಗ್ನಿಫಿಕೆನ್ಸ್ ಹಾಗೂ ಲೀಗಲ್ ಪೊಸಿಷನ್ ಅಂದ್ರೆ ನಮ್ಮ ಪ್ರಿಯಂಬಲ್ ಏನಿದೆ, ಪ್ರಸ್ತಾವನೆ, ಭಾರತದ ಸಂವಿಧಾನದ ಪ್ರಸ್ತಾವನೆ ಏನಿದೆ ಪ್ರಿಯಂಬಲ್, ಅದರ ಪೊಸಿಷನ್ ಅಂದ್ರೆ ಅದರ ಸ್ಥಿತಿ ಹೇಗಿದೆ, ಯಾವ ತರ ಇದೆ, ಅದಕ್ಕೆ ಮಹತ್ವ ಏನಿದೆ, ಅದರ ವ್ಯಾಲ್ಯೂ ಏನು ಅನ್ನುವಂತಹದ್ದು ಕೇಳಿದ್ದಾರೆ. ಹಾಗೂ ಅದರ ಇಂಪಾರ್ಟೆನ್ಸ್, ಸಿಗ್ನಿಫಿಕೆನ್ಸ್ ಅಂದ್ರೆ ಏನು, ಅದರ ಅವಶ್ಯಕತೆ ಏನಿದೆ, ಯಾಕಿರಬೇಕು ಪ್ರಿಯಂಬಲ್ ಅನ್ನುವಂಥದ್ದು ಕೇಳಿದ್ದಾರೆ. ಇದ್ರಲ್ಲಿ ನೀವೇನ್ ಬರೀಬೇಕು ಅಂದ್ರೆ ಕಂಪ್ಲೀಟ್ ಪ್ರಿಯಂಬಲ್ ನ ಮೆನ್ಷನ್ ಮಾಡಬೇಕು. ಓಕೆ, ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸೋಲಮ್ಲಿ ರಿಸಾಲ್ವ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇಂಟು ಸೋವರಿನ್ ಸೋಷಲಿಸ್ಟ್ ಸೆಕ್ಯುಲರ್ ಡೆಮೊಕ್ರೆಟಿಕ್ ರಿಪಬ್ಲಿಕ್, ಪ್ರತಿ ಒಂದು. ಓಕೆ, ಎಲ್ಲ ಪ್ರಿಯಂಬಲ್ ಬರೆದ ಮೇಲೆ ಒಂದೊಂದು ವರ್ಡ್, ಸೋವರೈನ್ ಅಂದ್ರೆ ಏನು, ಸೋಷಲಿಸ್ಟ್ ಅಂದ್ರೆ ಏನು, ರಿಪಬ್ಲಿಕ್ ಅಂದ್ರೆ ಏನು, ಓಕೆ, ಏನೇನು ವರ್ಡ್ಸ್ ಇದೆ ನಿಮಗೆ, ಜಸ್ಟಿಸ್, ಈಕ್ವಾಲಿಟಿ, ಸೋಷಿಯಲ್, ಪೊಲಿಟಿಕಲ್, ಎಕನಾಮಿಕಲ್, ಪ್ರತಿಯೊಂದು ಎಕ್ಸ್ಪ್ಲೇನ್, ಫ್ರಾಟರ್ನಿಟಿ, ಯುನಿಟಿ ಅಂಡ್ ಇಂಟಿಗ್ರಿಟಿ, ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೇಕು ಪ್ರಿಯಂಬಲ್ನ. ಅದ್ರ ಜೊತೆಗೆ ಇದರಲ್ಲಿ ಬೇರೆ ಬೇರೆ ಕೇಸು, ನಿಮ್ಮ ಕೇಶವಾನಂದ ಭಾರತಿ ಕೇಸು, ಓಕೆ, ಏನೇನು ತುಂಬಾ ಲ್ಯಾಂಡ್ ಮಾರ್ಕ್ ಕೇಸಸ್ ಇದಾವೆ ಆ ಎಲ್ಲಾ ಲ್ಯಾಂಡ್ ಮಾರ್ಕ್ ಕೇಸಸ್ ಲೈಟ್ ಆಗಿ ಫ್ಯಾಕ್ಟ್ ಬರೆದ್ಬಿಟ್ಟು ಕೇಸಲ್ಲಿ ಏನಾಗಿತ್ತು ಅನ್ನುವಂಥದ್ದು. ಆಫ್ಟರ್ ದಟ್ ಜಡ್ಜ್ಮೆಂಟ್ ನಾವು ಅಮೆಂಡ್ಮೆಂಟ್ ಮಾಡೋಕ್ಕಾಗುತ್ತಾ ಆಗಲ್ವಾ, ಅಂಡರ್ ಆರ್ಟಿಕಲ್ 368 ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪಾರ್ಲಿಮೆಂಟಿಕ್ ಪವರ್ ಇದೆಯಾ ಇಲ್ವಾ ಅಮೆಂಡ್ಮೆಂಟ್ ಮಾಡ್ಲಿಕ್ಕೆ ಪ್ರಿಯಂಬಲ್ಲು, ಅದೇನಿದೆ ಸ್ವಲ್ಪ ಲೈಟ್ ಆಗಿ ಬರೆದ್ರೆ ನಿಮ್ಮ ಈ 16 ಮಾರ್ಕ್ಸಿನ ಕ್ವಶನ್ ಕಂಪ್ಲೀಟ್ ಆಗುತ್ತೆ. ಎರಡನೇದು ಬಂದು ಡಿಸ್ಕಸ್ ದಿ ಪ್ರಿನ್ಸಿಪಲ್ಸ್ ಆಫ್ ಈಕ್ವಾಲಿಟಿ ಆಸ್ ಲೇಡ್ ಅಂಡರ್ ಆರ್ಟಿಕಲ್ 14 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಿತ್ ಡಿಸೈಡೆಡ್ ಕೇಸ್ ಲಾಸ್. ಅಂದ್ರೆ ಆರ್ಟಿಕಲ್ 14 ಅನುಚ್ಛೇದ 14ಗೆ ಸಂಬಂಧಪಟ್ಟಂತೆ ಯಾವುದರ ಬಗ್ಗೆ ಈಕ್ವಾಲಿಟಿ ಏನಿದೆ, ಓಕೆ, ಸಮಾನತೆ ಬಗ್ಗೆ ಬರೀರಿ ಏನೇನು ಪ್ರಾವಿಷನ್ ಇದೆ ಆರ್ಟಿಕಲ್ 14 ಅಲ್ಲಿ. ನಿಮಗೆ ಗೊತ್ತು ಆರ್ಟಿಕಲ್ 14 ಈಕ್ವಾಲಿಟಿ, ಸಮಾನತೆ ಹಕ್ಕು. ಅದರಲ್ಲಿ ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ, ಎರಡು ಕಾನ್ಸೆಪ್ಟ್ ಬರುತ್ತೆ. ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಬರುತ್ತೆ. ಅದ್ರ ಜೊತೆಗೆ ನೀವು ಇನ್ನು ಏನ್ ಮೆನ್ಷನ್ ಮಾಡಬಹುದು ಆರ್ಟಿಕಲ್ 14 ಒಳಗಡೆ ಅಂದ್ರೆ, ಈಗ ನೀವು ಆರ್ಟಿಕಲ್ 14 ಬರೀಬೇಕಾದ್ರೆ ಆರ್ಟಿಕಲ್ 14 ಪರ್ಮಿಟ್ಸ್ ಕ್ಲಾಸಿಫಿಕೇಶನ್, ವರ್ಗೀಕರಣನ ಪರ್ಮಿಟ್ ಮಾಡುತ್ತೆ. ಆರ್ಟಿಕಲ್ 14 ಏನ್ ಮಾಡುತ್ತೆ, ಕ್ಲಾಸಿಫಿಕೇಶನ್ ಪರ್ಮಿಟ್ ಮಾಡುತ್ತೆ, ಬಟ್ ಕ್ಲಾಸ್ ಲೆಜಿಸ್ಲೇಷನ್ ನ ಫಾರ್ಬಿಟ್ ಮಾಡುತ್ತೆ. ಕ್ಲಾಸ್ ಲೆಜಿಸ್ಲೇಷನ್ ಬೇರೆ, ನಿಮ್ಮ ಕ್ಲಾಸಿಫಿಕೇಶನ್ ಬೇರೆ. ಅಂದ್ರೆ ಯಾವ ಒಂದು ಗ್ರೂಪ್ ತುಂಬಾ ವೀಕ್ ಇದೆ, ಬ್ಯಾಕ್ವರ್ಡ್ ಇದೆ, ಆ ತರ ಕ್ಲಾಸಿಫೈ ಮಾಡಿ ಅವರಿಗೆ ಸ್ಪೆಷಲ್ ಬೆನಿಫಿಟ್ಸ್ ನ ಪ್ರೊವೈಡ್ ಮಾಡಬಹುದು, ಸ್ಕೀಮ್ಸ್ ನ ತರಬಹುದು. ಆ ತರ ಕ್ಲಾಸಿಫಿಕೇಶನ್, ವರ್ಗೀಕರಣ ಪರ್ಮಿಟ್ ಮಾಡುತ್ತೆ ಆರ್ಟಿಕಲ್ 14. ಬಟ್ ಕ್ಲಾಸ್ ಲೆಜಿಸ್ಲೇಷನ್ ಏನಿದೆ ಅದನ್ನ ಪ್ರೊಹಿಬಿಟ್ ಮಾಡುತ್ತೆ. ಅದನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ ಆರ್ಟಿಕಲ್ 14ಗೆ ಸಂಬಂಧಪಟ್ಟಂತೆ. ಆಮೇಲೆ ಇದು ಪಾಸಿಟಿವ್ ಡಿಸ್ಕ್ರಿಮಿನೇಷನ್ ಮಾಡುತ್ತೆ. ಆರ್ಟಿಕಲ್ 14 ಏನಿದೆ ಪಾಸಿಟಿವ್ ಡಿಸ್ಕ್ರಿಮಿನೇಷನ್ ಮಾಡುತ್ತೆ. ಹೇಗಂದ್ರೆ ಎ ಹತ್ರ 10 ರೂಪಾಯಿ ಇದೆ, ಬಿ ಹತ್ರ 10 ರೂಪಾಯಿ 20 ರೂಪಾಯಿ ಇದೆ, ಎ ಹತ್ರ 10 ರೂಪಾಯಿ, ಬಿ ಹತ್ರ 20 ರೂಪಾಯಿ, ಸಿ ಹತ್ರ 30 ರೂಪಾಯಿ ಇದೆ. ಈಗ ಈಕ್ವಾಲಿಟಿ, ಸರ್ಕಾರ ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕು ಅಂದ್ರೆ ಎಲ್ಲರಿಗೂ 10 ರೂಪಾಯಿ ಕೊಟ್ರೆ ಎ ಹತ್ರ ಮುಂಚೆ 10 ಇತ್ತು, ಸರ್ಕಾರ 10 ರೂಪಾಯಿ ಕೊಡ್ತು, ಸೊ ಎ ಹತ್ರ 20 ಆಯ್ತು. ಬಿ ಹತ್ರ ಮುಂಚೆ 20 ಇತ್ತು, ಸರ್ಕಾರ 10 ರೂಪಾಯಿ ಕೊಡ್ತು, 30 ಆಯ್ತು. ಸಿ ಹತ್ರ 30 ರೂಪಾಯಿ ಇತ್ತು, ಸರ್ಕಾರ ಮತ್ತೆ 10 ರೂಪಾಯಿ ಕೊಡ್ತು, 40 ರೂಪಾಯಿ ಆಯ್ತು. ಈಗ ಎ ಹತ್ರ 20, ಬಿ ಹತ್ರ ನಿಮ್ಮ 30, ಸಿ ಹತ್ರ 40 ಆಗ್ಬಿಡುತ್ತೆ. ಸೊ ಈಕ್ವಾಲಿಟಿ ಆಗೋದಿಲ್ಲ. ಹಾಗಾಗಿ ಪಾಸಿಟಿವ್ ಡಿಸ್ಕ್ರಿಮಿನೇಷನ್, ಸರ್ಕಾರ ಈಕ್ವಾಲಿಟಿನ, ಸಮಾನತೆನ ಅಚೀವ್ ಮಾಡ್ಲಿಕ್ಕೆ ತಾರತಮ್ಯ ಮಾಡಬಹುದು. ಹೇಗೆ ತಾರತಮ್ಯ, ಸಿ ಹತ್ರ 30 ರೂಪಾಯಿ ಇತ್ತಾ, ಸಿಗೆ 1 ರೂಪಾಯಿ ಕೊಡಬಾರ್ದು. ಬಿ ಹತ್ರ 20 ರೂಪಾಯಿ ಇತ್ತಾ, ಬಿಗೆ 10 ರೂಪಾಯಿ ಕೊಡಬೇಕು. ಎ ಹತ್ರ 10 ರೂಪಾಯಿ ಇದೆಯಾ, ಸೊ ಎಗೆ 20 ರೂಪಾಯಿ ಕೊಡಬೇಕು. ಈ ಹತ್ರ 10 ಇತ್ತು, 20 ರೂಪಾಯಿ ಸರ್ಕಾರ ಕೊಡ್ತು ಅಂದ್ರೆ 30 ರೂಪಾಯಿ ಆಯ್ತು ಎ ಹತ್ರ. ಬಿ ಹತ್ರ 20 ಇತ್ತು, ಸರ್ಕಾರ 10 ಕೊಡ್ತು ಅಂದ್ರೆ 20 + 10 30 ಆಯ್ತು. ಸಿಗೆ ಸರ್ಕಾರ ಏನು ಕೊಡೋದಿಲ್ಲ, 30 ರೂಪಾಯಿ ಇತ್ತು, 37 ಇತ್ತು. ಸೊ
ಈಗೇನಾಯ್ತು 3 ಜನ ಹತ್ರನೂ 30 ರೂಪಾಯಿ ಇದೆ. ದಿಸ್ ಈಸ್ ದಿ ಈಕ್ವಾಲಿಟಿ. ಇದು ಜಸ್ಟ್ ಅನ್ ಎಕ್ಸಾಂಪಲ್. ಇದು ಏನ್ ಮಾಡುತ್ತೆ, ಆರ್ಟಿಕಲ್ 14 ನಿಮ್ಮ ಪಾಸಿಟಿವ್ ಡಿಸ್ಕ್ರಿಮಿನೇಷನ್ ಸಪೋರ್ಟ್ ಮಾಡುತ್ತೆ. ಇದೆಲ್ಲ ನೀವು ಬರೀಬೇಕಾಗುತ್ತೆ. ಅದಕ್ಕೆ ಇಂಪಾರ್ಟೆಂಟ್ ಸಂಬಂಧಪಟ್ಟಂತೆ ಕೇಸಸ್ ಇದೆ, ಅದನ್ನ ಮೆನ್ಷನ್ ಮಾಡಿ ಬರೀಬೇಕು. ಓಕೆ, ಇದರಲ್ಲಿ ಕ್ಲಾಸಿಫಿಕೇಶನ್ ಪರ್ಮಿಟ್ ಮಾಡುತ್ತೆ, ಕ್ಲಾಸ್ ಲೆಜಿಸ್ಲೇಷನ್ ಪ್ರೊಹಿಬಿಟ್ ಮಾಡುತ್ತೆ, ಅದನ್ನು ಬರೀಬೇಕು. ಫಾರ್ಬಿಡ್ ಮಾಡುತ್ತೆ ಅಂತ. ಎರಡನೇದು ನಿಮ್ಮ ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಆಮೇಲೆ ನಾನು ಏನು ಹೇಳಿದೆ, ಪಾಸಿಟಿವ್ ಡಿಸ್ಕ್ರಿಮಿನೇಷನ್ ಆರ್ಟಿಕಲ್ 14, ಇದನ್ನು ಸ್ವಲ್ಪ ಮೆನ್ಷನ್ ಮಾಡಬೇಕು. ಸೊ ಅವಾಗ ನಿಮ್ಮ ಈ 16 ಮಾರ್ಕ್ಸ್ ಕ್ವಶನ್ ಏನಿದೆ ಇದು ಕಂಪ್ಲೀಟ್ ಇದಾಗುತ್ತೆ, ಫುಲ್ಫಿಲ್ ಆಗುತ್ತೆ. ಮೂರನೇದು, ಸಿಟಿಸನ್ಶಿಪ್ ಅಂದ್ರೆ ಏನು, ಪೌರತ್ವ. ಯಾವ ತರ ಸಿಟಿಸನ್ಶಿಪ್ನ ಅಕ್ವೈರ್ ಮಾಡ್ಬೋದು, ಆಮೇಲೆ ಯಾವ ತರ ಟರ್ಮಿನೇಟ್ ಮಾಡ್ಬೋದು. ಇದು ಸಿಟಿಸನ್ಶಿಪ್ ಅಕ್ವೈಸೇಷನ್ ಅಂದ್ರೆ ಅಕ್ವೈರ್ ಮಾಡೋದು, ಪಡೆದುಕೊಳ್ಳೋದು ಹೇಗೆ, ಹಾಗೂ ಇದನ್ನ ತ್ಯಜಿಸೋದು ಹೇಗೆ ಅಂತ ನಿಮ್ಮ ಸಿಟಿಸನ್ಶಿಪ್ ಆಕ್ಟ್ 1955 ಕಾನೂನು ಇದೆಯಲ್ಲ, ಅದ್ರ ಪ್ರಕಾರ ನೀವು ಬರೀಬೇಕಾಗುತ್ತೆ. ಸಿಟಿಸನ್ಶಿಪ್ ಆಕ್ಟ್ 1955 ಕಾನೂನಲ್ಲಿ ಕೆಲವು ನೋಟ್ಸ್ ಇದೆ. ಯಾವ ತರ ಬರ್ತ್ ಆಗಿದ್ರೆ ಪಡಿಬೇಕು, ಇಂಡಿಯಾದಲ್ಲಿ ಜನಿಸಿದ್ರೆ ಯಾವ ತರ, ತಂದೆ ತಾಯಿ ಸಿಟಿಸನ್ಸ್ ಇರಬೇಕಾ, ನೀವು ಫಾರಿನ್ ಅಲ್ಲಿ ಬರ್ತಾ ಇತ್ತು, ಸೊ ಅವಾಗ ಏನ್ ಮಾಡಬೇಕು, ಪ್ರೊಸೆಸ್ ಆಫ್ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಓಕೆ, ಅದೆಲ್ಲ ಅಕ್ವಿಸೇಷನ್ಸ್ ಇರುತ್ತೆ. ನಿಮ್ಮ ಟರ್ಮಿನೇಷನ್ ಏನು, ಬೇರೆ ದೇಶದ ನೀವು ಪೌರತ್ವ ಪಡ್ಕೊಂಡ್ರೆ ಇದು ಟರ್ಮಿನೇಟ್ ಆಗುತ್ತೆ, ಅಥವಾ ನೀವು ಕ್ಯಾನ್ಸಲೇಷನ್ಗೆ ಲೆಟರ್ ಕೊಡಬಹುದು. ಸೊ ಈ ತರ ಬಹಳ ಡಿಫ್ರೆಂಟ್ ವೆರೈಟಿ ಬರುತ್ತೆ. ಅದು ನಿಮ್ಮ ಸಿಟಿಸನ್ಶಿಪ್ ಆಕ್ಟ್ ನಿಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲೂ ಫ್ರಮ್ ಆರ್ಟಿಕಲ್ 5, 6, 7, 8, 9, 10, 11 ಅಲ್ಲಿ ಪಾರ್ಲಿಮೆಂಟಿಕ್ ಪವರ್ ಇದೆ ಸಿಟಿಸನ್ಶಿಪ್ ಮೇಲೆ ಕಾನೂನು ಮಾಡ್ಲಿಕ್ಕೆ ಅಂಡರ್ ಆರ್ಟಿಕಲ್ 11. ಸೊ ಇದು ಆರ್ಟಿಕಲ್ 5 to 6, 7, 8, 9, 10 ಏನಿದೆ, ಈ ಸಿಟಿಸನ್ಶಿಪ್ 1947 ಅಲ್ಲಿ ಇಂಡಿಯಾ ಪಾಕಿಸ್ತಾನ್ ಡಿವೈಡ್ ಆಗಿತ್ತಲ್ಲ, ಅದ್ರ ಬಗ್ಗೆ ಇರೋದು. ಅದು ಬರೆಯಂಗಿಲ್ಲ ನೀವು. ಯಾರಾದ್ರೂ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನ್ ಆರ್ಟಿಕಲ್ 5, 6, 7 ಅಲ್ಲಿ ಏನ್ ಮೆನ್ಷನ್ ಆಗಿದೆ ಅದನ್ನ ಬರ್ದಿದ್ರೆ ತಪ್ಪಾಗುತ್ತೆ ಆನ್ಸರ್. ಇದಕ್ಕೆ ಯಾವ್ದು ಬರೀಬೇಕು ನೀವು, ಸಿಟಿಸನ್ಶಿಪ್ ಆಕ್ಟ್ 1955 ಇತ್ತಲ್ಲ, ವಿತ್ ಲೇಟೆಸ್ಟ್ ಅಮೆಂಡ್ಮೆಂಟ್ ಏನಾಗಿದೆ ಅದ್ರ ಪ್ರಕಾರ ಬರೀಬೇಕಾಗುತ್ತೆ. ದಿಸ್ ಇಸ್ ದಿ ಕ್ವಶನ್ ನಂಬರ್ 3. ಈಗ ಕ್ವಶನ್ ನಂಬರ್ 4, ಡಿಸ್ಕಸ್ ದಿ ರೈಟ್ಸ್ ಆಫ್ ಮೈನಾರಿಟೀಸ್ ಟು ಎಸ್ಟಾಬ್ಲಿಷ್ ಅಂಡ್ ಮ್ಯಾನೇಜ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್. ನಿಮ್ಮ ಆರ್ಟಿಕಲ್ 29 ಬರುತ್ತೆ, ಆರ್ಟಿಕಲ್ 30 ಬರುತ್ತೆ, ಆರ್ಟಿಕಲ್ 347 ಬರುತ್ತೆ. ಆರ್ಟಿಕಲ್ 29, ಆರ್ಟಿಕಲ್ 30, ಆರ್ಟಿಕಲ್ 347 ಏನೋ ಬರುತ್ತೆ. ಈ ಮೂರಲ್ಲಿ ನೀವು ಬರಿಬೇಕಾಗುತ್ತೆ. ಅಂದ್ರೆ ಪ್ರತಿಯೊಬ್ಬರಿಗೂ ತಮ್ಮ ಕಲ್ಚರ್ ಏನಿದೆ, ಮೈನಾರಿಟೀಸ್ ಏನಿದೆ, ಅವ್ರದೇ ಆದಂತ ಒಂದು ಕಲ್ಚರ್ ಇರುತ್ತೆ, ಪ್ರಾಕ್ಟೀಸಸ್ ಇರುತ್ತೆ, ಅದನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಅಧಿಕಾರ ಇದೆ. ಅವರ ಕಲ್ಚರ್ ಏನಿದೆ ಅದನ್ನ ಪ್ರಿಸರ್ವ್ ಮಾಡ್ಲಿಕ್ಕೆ, ಹಾಗೂ ಅವರ ಒಂದು ಲ್ಯಾಂಗ್ವೇಜ್ ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ, ಅವರ ಒಂದು ಆಚರಣೆಗಳು ಏನು ನಡೆದು ಬಂದಿದೆ, ಪ್ರಾಕ್ಟೀಸಸ್, ಅದನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ. ಬಟ್ ಸಬ್ಜೆಕ್ಟ್ ಟು ಏನು, ಫಂಡಮೆಂಟಲ್ ರೈಟ್ ನ ವೈಲೇಷನ್ ಮಾಡಬಾರ್ದು. ಸೊ ಇದೆಲ್ಲ ನಿಮಗೇನಿದೆ ಆರ್ಟಿಕಲ್ 28, 29, 347 ಇದೆಲ್ಲ ನೀವು ಮೆನ್ಷನ್ ಮಾಡಿ ಬರೀಬಹುದು. ನೆಕ್ಸ್ಟ್, ಜಸ್ಟ್ ಎ ಸೆಕೆಂಡ್. ನೆಕ್ಸ್ಟ್, ಎಕ್ಸಾಮೈನ್ ಫ್ರೀಡಮ್ ಆಫ್ ರಿಲಿಜನ್ ಗ್ಯಾರಂಟಿಡ್ ಅಂಡರ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಫ್ರೀಡಮ್ ಆಫ್ ರಿಲಿಜನ್ಗೆ ಅನುಚ್ಛೇದ 25, 26, 27, 28. ಸೊ 25 ಏನ್ ಮಾಡುತ್ತೆ, ಕನ್ಸೈನ್ಸ್, ಪ್ರೊಫೆಸ್ ಅಂಡ್ ಪ್ರಾಕ್ಟೀಸ್ ಆಫ್ ರಿಲಿಜನ್ ಬಗ್ಗೆ ಮಾತಾಡುತ್ತೆ. ನಿಮಗೆ ಎಜುಕೇಶನ್ ಇದು ಟ್ಯಾಕ್ಸಸ್ ಇಂಪೋಸ್ ಮಾಡಂಗಿಲ್ಲ ನಿಮ್ಮ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ ಮೇಲೆ. ಆಮೇಲೆ ನೀವು ರಿಲಿಜಿಯಸ್ ಏನಿದೆ ನಿಮ್ದು ಪ್ರೋಪಗೇಟ್ ಮಾಡ್ಬೋದು ರಿಲಿಜನ್, ಅದ್ರ ಬಗ್ಗೆ. ಸೊ ಕಂಪ್ಲೀಟ್ ನೀವು ಆರ್ಟಿಕಲ್ 25 to 28 ಇದು ಮೆನ್ಷನ್ ಮಾಡಬೇಕಾಗುತ್ತೆ ನಿಮ್ಮ ಕ್ವಶನ್ ನಂಬರ್ 5 ಅಲ್ಲಿ. ಓಕೆ, ರೀಸೆಂಟ್ ಒಂದು ಇನ್ಸಿಡೆಂಟ್ ನಡೆದಿತ್ತು. ಓಕೆ, ಜಸ್ಟ್ 2 years, ಐ ಥಿಂಕ್ 2 years, 3 years ಬ್ಯಾಕ್ ಹಿಜಾಬಿನ್ ಜಜ್ಮೆಂಟ್ ಇದು ಆಗಿತ್ತು, ಡಿಸ್ಪ್ಯೂಟ್ ನಡೆದಿತ್ತು. ಸೊ ಅದನ್ನು ಕೂಡ ಈ ನಿಮ್ಮ ಆರ್ಟಿಕಲ್ 25, 26 ಇದರಲ್ಲಿ ಫಾಲೋ ಆಗುತ್ತೆ. ದಿಸ್ ಇಸ್ ದಿ ಕ್ವಶನ್ ನಂಬರ್ 5. ಇದು ಕಂಪ್ಲೀಟ್ ನೀವು ಬರೀಬೇಕು. ಆರ್ಟಿಕಲ್ 25 ಅಲ್ಲಿ ರೈಟ್ ಟು ರಿಲಿಜನ್ ಅಂದ್ರೆ ಏನು, ಯಾವ್ದಾವುದಕ್ಕೆ ನಾವು ಇದು ಮಾಡ್ತೀವಿ, ಡೆಫಿನೇಷನ್ ಏನು ರಿಲಿಜನ್ದು, ಸೊ ಯಾರಿಗೆಲ್ಲ ಪ್ರೊಟೆಕ್ಷನ್ ಇದೆ, ಅದನ್ನೆಲ್ಲ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಓಕೆ, ಸೊ ಫ್ರೀಡಮ್ ಆಫ್ ರಿಲಿಜನ್. ಆಮೇಲೆ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್, ಇದು ನಿಮ್ಮ ಆರ್ಟಿಕಲ್ 19, 1A, ಆರ್ಟಿಕಲ್ 19 clause 1A. ಇದರಲ್ಲಿ ನೀವೇನ್ ಮಾಡ್ತೀರಾ, ಫ್ರೀಡಮ್ ಆಫ್ ಸ್ಪೀಚ್ ಅಂದ್ರೆ ಏನು, ಸ್ಪೀಚಿಗೂ ಎಕ್ಸ್ಪ್ರೆಷನ್ ಏನ್ ವ್ಯತ್ಯಾಸ. ಎಕ್ಸ್ಪ್ರೆಷನ್ ಅಂದ್ರೆ ಸನ್ನೆಯಿಂದ ತೋರ್ಸೋದು, ಯಾವ್ದಾದ್ರು ಸೈನ್ ಮಾಡೋದು, ಓಕೆ, ಸನ್ನೆ ಮಾಡೋದು. ಸೊ ಇದೆಲ್ಲ ಎಕ್ಸ್ಪ್ರೆಷನ್ ಅಲ್ಲಿ ಬರುತ್ತೆ. ಸ್ಪೀಚ್ ಅಂದ್ರೆ ಏನು, ಓರಲಿ ವರ್ಬಲ್ಲಿ ನೀವು ಹೇಳೋದು, ಓಕೆ, ಮೌಖಿಕವಾಗಿ ಹೇಳೋದು, ಅಥವಾ ನೀವು ಲಿಖಿತವಾಗಿ ಏನಾದರೂ ಬರೆದು ತೋರಿಸಿದ್ರೆ ಅದು ಎಕ್ಸ್ಪ್ರೆಷನ್ ಆಗುತ್ತೆ. ಅದನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಸೊ ಯಾವ ಎಕ್ಸ್ಟೆಂಟ್ ತನಕ ನಮ್ಮ ಪ್ರಜೆಗಳಿಗೆ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಇನ್ನ ಲಿಬರ್ಟಿ ಇದೆ, ಸ್ವಾತಂತ್ರ್ಯ ಇದೆ, ವಾಕ್ ಸ್ವಾತಂತ್ರ್ಯ ಅಂತ ಕರಿತೀವಿ ಇದಕ್ಕೆ. ಸೊ ಎಲ್ಲಿ ತನಕ ಇದೆ,
ಎಲ್ಲಿ ತನಕ ನಿಮಗೆ ಎಕ್ಸಸೈಸ್ ಮಾಡ್ಬೋದು ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ನ. ನಮಗೆ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಇದೆ ಅಂತ ನಾವು ಯಾರಿಗೆ ಬೇಕಾದರೂ ಬೈಬಹುದಾ? ಅದಕ್ಕೆ ಈ ಲಿಮಿಟೇಷನ್ ಏನಿದೆ? ಸೊ ಅದು ಎಲ್ಲಿದೆ ನಿಮಗೆ? ಅದರಲ್ಲೇ ಕ್ಲಾಸ್ 2 ಅಲ್ಲಿ ಇದೆ. ಕ್ಲಾಸ್ 2 ಅಲ್ಲಿ ಅದಕ್ಕೆ ಸರ್ಟನ್ ಲಿಮಿಟೇಷನ್ಸ್ ಇದೆ. ಆ ಲಿಮಿಟೇಷನ್ ಕೂಡ ನೀವು ಬರೆದು ಮೆನ್ಷನ್ ಮಾಡಬೇಕು. ಇದರಲ್ಲಿ ಪ್ರೆಸ್ಸಿಂದು ರಿಲೇಟೆಡ್ ಬರುತ್ತೆ. ರೈಟ್ ಟು ಪ್ರೆಸ್ ಅಥವಾ ನಿಮ್ಮ ಪ್ರೆಸ್ಸಿಗೆ ಸಂಬಂಧಪಟ್ಟಂತೆನೂ ಅದರಲ್ಲಿ ಪ್ರಾವಿಷನ್ಸ್ ಇದೆ. ಅದನ್ನು ನೀವು ಮೆನ್ಷನ್ ಮಾಡಿದರೆ ಬೆಟರ್. ಅಂದರೆ ಇದು ಪ್ರೆಸ್ ರಿಪೋರ್ಟರ್ಸ್ ಏನಿದೆ ಅವರಿಗೆ ಅಭಿವ್ಯಕ್ತಿಯ ಸ್ವಾತಂತ್ರ್ಯ ಎಷ್ಟು ಇದೆ ಅನ್ನುವಂಥದ್ದು ಕೂಡ ಮೆನ್ಷನ್ ಮಾಡಿದರೆ ಅದು ಕೂಡ ಒಂದು ಆಡ್ ಆನ್ ಪಾಯಿಂಟ್. ನೆಕ್ಸ್ಟ್ ನಿಮ್ಮ ಕ್ವಶನ್ ನಂಬರ್ 7 ಬಂದ್ಬಿಟ್ಟು ಎಕ್ಸ್ಪ್ಲೇನ್ ದಿ ವೇರಿಯಸ್ ಕೈಂಡ್ಸ್ ಆಫ್ ರಿಟ್ಸ್ ಪ್ರೊವೈಡೆಡ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ನಿಮಗೆಲ್ಲ ಗೊತ್ತಿದೆ ಆರ್ಟಿಕಲ್ 32 ಸುಪ್ರೀಂ ಕೋರ್ಟ್, ಆರ್ಟಿಕಲ್ 226 ಹೈಕೋರ್ಟ್. 5 ಥರದ ರಿಟ್ಸ್ ಬರುತ್ತೆ. 5 ಥರದ ರಿಟ್ಸ್ ಬರುತ್ತೆ. ರಿಟ್ ಆಫ್ ಹೆಬಿಯಸ್ ಕಾರ್ಪಸ್. ಹೆಬಿಯಸ್ ಕಾರ್ಪಸ್ ಅಂದರೆ ಪ್ರೆಸೆಂಟ್ ದಿ ಬಾಡಿ. ರಿಟ್ ಆಫ್ ಹೆಬಿಯಸ್ ಕಾರ್ಪಸ್ ಬರುತ್ತೆ. ಆಮೇಲೆ ನಿಮ್ಮ ರಿಟ್ ಆಫ್ ಮ್ಯಾಂಡಮಸ್ ಬರುತ್ತೆ. ಮ್ಯಾಂಡಮಸ್ ಅಂದರೆ ಏನೇನಿರುತ್ತೆ ಸರ್ಕಾರದಿಂದ ಒಂದು ಇದು ನಮ್ಮ ನ್ಯಾಯಾಲಯದಿಂದ ಕೋರ್ಟಿಂದ ಒಂದು ಆದೇಶ ಕೊಡಿಸೋದು. ಯಾರು ಇದು ಕೆಲಸ ಸರಿಯಾಗಿ ಮಾಡೋದಿಲ್ಲ, ತನ್ನ ಪಬ್ಲಿಕ್ ಡ್ಯೂಟಿ ಸರಿಯಾಗಿ ಪರ್ಫಾರ್ಮ್ ಮಾಡಲ್ಲ, ಅವರಿಗೆ ತಮ್ಮ ಡ್ಯೂಟಿನ ಪರ್ಫಾರ್ಮ್ ಮಾಡಿ ಅಂತ ಆದೇಶ ಕೊಡಿಸೋದು ರಿಟ್ ಆಫ್ ಮ್ಯಾಂಡಮಸ್. ಓಕೆ, ಫಸ್ಟ್ ಹೆಬಿಯಸ್ ಕಾರ್ಪಸ್ ಆಯಿತು, ನೆಕ್ಸ್ಟ್ ಮ್ಯಾಂಡಮಸ್ ಆಯಿತು. ನೆಕ್ಸ್ಟ್ ನಿಮ್ಮ ರಿಟ್ ಆಫ್ ಕೋ ವಾರಂಟೋ ಅಂದರೆ ಆನ್ ವಾಟ್ ಅಥಾರಿಟಿ. ಯಾವುದಾದ್ರೂ ಪಬ್ಲಿಕ್ ಆಫೀಸ್ನ ಯಾರಾದರೂ ಅಸ್ಯೂಮ್ ಮಾಡಿದರೆ ಆನ್ ವಾಟ್ ಅಥಾರಿಟಿ ನೀವು ಇದು ಅಸ್ಯೂಮ್ ಮಾಡಿದ್ದೀರ ಅನ್ನುವಂಥದ್ದು ಕೇಳಲಿಕ್ಕೆ ರಿಟ್ ಆಫ್ ಕೋ ವಾರಂಟೋ ಅಂದರೆ ಆನ್ ವಾಟ್ ಅಥಾರಿಟಿ. ಸೊ ಅದಾದಮೇಲೆ ನಿಮ್ಮ ರಿಟ್ ಆಫ್ ಪ್ರೊಹಿಬಿಷನ್ ಆ್ಯಂಡ್ ಸರ್ಶ್ಯೂರರಿ. ರಿಟ್ ಆಫ್ ಪ್ರೊಹಿಬಿಷನ್ ಅಂದರೆ ಲೋಯರ್ ಕೋರ್ಟಲ್ಲಿ ನಡೆಯುವಂಥ ಪ್ರೊಸೀಡಿಂಗ್ಸ್ನ ಪ್ರೊಹಿಬಿಟ್ ಮಾಡೋದು. ಸರ್ಶ್ಯೂರರಿ ಅಂದರೆ ಡಿಸೈಡ್ ಆಗಿರುವಂಥದ್ದನ್ನ ಮತ್ತೆ ರಿವೋಕ್ ಮಾಡೋದು. ಆ ಜಜ್ಮೆಂಟ್ ಇದು ಕೆಳಗಡೆ ಏನು ನ್ಯಾಯಾಲಯದಲ್ಲಿ, ಕೆಳ ಹಂತದ ನ್ಯಾಯಾಲಯದಲ್ಲಿ ಏನು ಒಂದು ವಿಚಾರಣೆ ನಡೀತಾ ಇತ್ತು ಕೇಸಿಗೆ ಸಂಬಂಧಪಟ್ಟಂತೆ, ಅದು ಮೇಲ್ಗಡೆ ಇರುವಂತಹ ನ್ಯಾಯಾಲಯ ಸುಪೀರಿಯರ್ ಕೋರ್ಟ್ ಏನು ಮಾಡೋದು, ರಿಟ್ನ ಎಕ್ಸಸೈಸ್ ಮಾಡಿ ಅದನ್ನ ತನ್ನ ಬಳಿಗೆ ತನ್ನ ಮುಂದೆ ಕೇಸ್ನ ತಗೊಳ್ಳೋದು. ಸೊ ದಿಸ್ ಇಸ್ ದಿ ಸರ್ಶ್ಯೂರರಿ. ಸೊ ಪ್ರೊಹಿಬಿಷನ್ ಅಂಡ್ ಸರ್ಶ್ಯೂರರಿ ಬಿಲಾಂಗ್ಸ್ ಟು ಟ್ರಿಬ್ಯುನಲ್ಸ್ ಅಂಡ್ ಜುಡಿಷಿಯಲ್ ಅಂಡ್ ಕ್ವಾಸಿ ಜುಡಿಷಿಯಲ್ ಬಾಡೀಸಿಗೆ ನಿಮ್ಮ ರಿಟ್ ಆಫ್ ಸರ್ಶ್ಯೂರರಿ ಅಂಡ್ ಪ್ರೊಹಿಬಿಷನ್ ಅಪ್ಲಿಕೇಬಲ್ ಆಗುತ್ತೆ. ರಿಟ್ ಆಫ್ ಕೋ ವಾರಂಟೋ ಯಾರಾದರೂ ಪಬ್ಲಿಕ್ ಆಫೀಸ್ ಅಸ್ಯೂಮ್ ಮಾಡಿದರೆ, ರಿಟ್ ಆಫ್ ಮ್ಯಾಂಡಮಸ್ ಯಾರಾದರೂ ಪಬ್ಲಿಕ್ ಡ್ಯೂಟಿ ಪರ್ಫಾರ್ಮ್ ಮಾಡಿಲ್ಲ ಅಂದರೆ, ರಿಟ್ ಆಫ್ ಹೆಬಿಯಸ್ ಕಾರ್ಪಸ್ ಇಲ್ಲಿಗಲಿ ಡಿಟೆನ್ಷನ್ ಮಾಡಿದರೆ. ಲಾಫುಲ್ ಡಿಟೆನ್ಷನ್ಗೆ ಹೆಬಿಯಸ್ ಕಾರ್ಪಸ್ ಬರೋದಿಲ್ಲ. ಅನ್ಲಾಫುಲ್ ಡಿಟೆನ್ಷನ್, ಇಲ್ಲಿಗಲಿ ಡಿಟೆನ್ಷನ್ ಮಾಡಿದರೆ ಸೊ ಅವಾಗ ನಿಮಗೆ ರಿಟ್ ಆಫ್ ಹೆಬಿಯಸ್ ಕಾರ್ಪಸ್. ದಿಸ್ ಇಸ್ ದಿ ಕ್ವಶನ್ ನಂಬರ್ 7. ಸೊ ಸುಪ್ರೀಂ ಕೋರ್ಟಿನ ಜೂರಿಸ್ಡಿಕ್ಷನ್ ಅಂಡರ್ ಆರ್ಟಿಕಲ್ 32 ರಿಟ್ ಜೂರಿಸ್ಡಿಕ್ಷನ್. ಹೈಕೋರ್ಟಿನ ರಿಟ್ ಜೂರಿಸ್ಡಿಕ್ಷನ್ ಆರ್ಟಿಕಲ್ 226. ಹೈಕೋರ್ಟಿಗೆ ನೀವು ಲೀಗಲ್ ರೈಟ್ ವೈಲೇಷನ್ ಮಾಡಿದ್ರು ರಿಟ್ ಮುಖಾಂತರ ಹೋಗ್ಬೋದು. ಸುಪ್ರೀಂ ಕೋರ್ಟಿಗೆ ಓನ್ಲಿ ಫಂಡಮೆಂಟಲ್ ರೈಟ್ಸ್. ಹೈಕೋರ್ಟಿಗೆ ಲೀಗಲ್ ರೈಟ್ಸ್ ಆಸ್ ವೆಲ್ ಆಸ್ ಫಂಡಮೆಂಟಲ್ ರೈಟ್ಸ್ ಎರಡಕ್ಕೂ ಅಪ್ರೋಚ್ ಮಾಡಬಹುದು. 226 ಜೂರಿಸ್ಡಿಕ್ಷನ್. ಆರ್ಟಿಕಲ್ 32 ಅಡಿಯಲ್ಲಿ ನೀವು ಜಸ್ಟ್ ನಿಮ್ಮ ಫಂಡಮೆಂಟಲ್ ರೈಟ್ಸ್ ಏನಾದರೂ ಬ್ರೀಚ್ ಆದರೆ ಥ್ರೂ ಸ್ಟೇಟಿನ ಡೆಫಿನೇಷನ್ ಆರ್ಟಿಕಲ್ 12. ಆರ್ಟಿಕಲ್ 12 ಅಲ್ಲಿ ಸ್ಟೇಟಿನ ಪರಿಭಾಷೆ, ರಾಜ್ಯದ ಪರಿಭಾಷೆ ಇದೆ. ಅದರಲ್ಲಿ ಏನೇನು ಲೋಕಲ್ ಅಥಾರಿಟಿ, ಅದರ್ ಅಥಾರಿಟಿ, ಪಾರ್ಲಿಮೆಂಟು, ಸ್ಟೇಟ್ ಲೆಜಿಸ್ಲೇಚರ್, ಲೋಕಸಭಾ, ರಾಜ್ಯಸಭಾ, ವಿಧಾನ ಪರಿಷತ್, ಗೌರ್ಮೆಂಟ್ ಅಥಾರಿಟೀಸ್ ಪ್ರತಿ ಒಂದು ಬಂದ್ಬಿಡುತ್ತೆ. ಆರ್ಟಿಕಲ್ 12 ಪ್ರಕಾರ ಸ್ಟೇಟ್ ಅಂದ್ರೆ ಏನು. ಸೊ ಆ ಸ್ಟೇಟ್ ನಿಮ್ಮ ಫಂಡಮೆಂಟಲ್ ರೈಟ್ ವೈಲೇಷನ್ ಮಾಡಿದ್ರೆ ಯು ಕ್ಯಾನ್ ಡೈರೆಕ್ಟ್ಲಿ ಅಪ್ರೋಚ್ ಹೈಕೋರ್ಟ್ ಆರ್ ಸುಪ್ರೀಂ ಕೋರ್ಟ್. ಓಕೆ, ಜನರಲಿ ಹೈಕೋರ್ಟ್ಗೆ ಅಪ್ರೋಚ್ ಮಾಡ್ತೀವಿ, ಆಫ್ಟರ್ ದಟ್ ಸುಪ್ರೀಂ ಕೋರ್ಟ್. ಹೈಕೋರ್ಟಿನ jurisdiction legal rights as well as fundamental rights, but Supreme Court jurisdiction on only fundamental rights. So this is the question number 7 related to writs. ಇದು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಅಂತಾನು ಕರಿತೀವಿ ಇದಕ್ಕೆ. ಓಕೆ, ರಿಟ್ಸಿಗೆ. ಈಗ ನೆಕ್ಸ್ಟ್ ಎನಿ 2 ಆಫ್ ದಿ ಫಾಲೋಯಿಂಗ್, ಯಾವ್ದಾದ್ರು ಎರಡು ಅಟೆಂಡ್ ಮಾಡಬೇಕು ಇದರಲ್ಲಿ ಕ್ವಶನ್ ನಂಬರ್ 8 ಅಲ್ಲಿ. ಸೊ ಏನೇನಿದೆ, ಫೆಡರಲ್ ಫೀಚರ್ಸ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನಮ್ಮ ಭಾರತದ ಸಂವಿಧಾನದ ಫೆಡರಲ್ ಫೀಚರ್ಸ್ ಏನು? ಓಕೆ, ಫೆಡರಲ್ ಫೀಚರ್ಸು. ಸೊ ನಿಮ್ಮ ಕನ್ಕರೆಂಟ್ ಲಿಸ್ಟ್ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ನಿಮ್ಮ ಶೆಡ್ಯೂಲ್ 7 ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಫೆಡರಲ್ ಫೀಚರಿಗೆ. ಸೊ ಫೆಡರಲ್ ಫೀಚರ್ ಅಂದ್ರೆ ಏನು? ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಎರಡಕ್ಕೂ ಪವರ್ ಇದೆ. ಎಲ್ಲಿ ಯಾವ ಒಂದು ಮ್ಯಾಟರ್ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಎರಡೂ ತನ್ನ ಪವರ್ನ ಎಕ್ಸರ್ಸೈಸ್ ಮಾಡಬಹುದು, ಅದಕ್ಕೆ ಫೆಡರಲ್ ಫೀಚರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ. ನಿಮಗೆ ಆರ್ಟಿಕಲ್ 17 ಅನ್ಟಚಬಿಲಿಟಿ, ಅಸ್ಪೃಶ್ಯತೆ ನಿರ್ಮೂಲನೆ. ಇದಕ್ಕೆ ನಿಮಗೆ SC/ST ಅಟ್ರಾಸಿಟಿ ಆಕ್ಟ್ ನಿಮಗೆಲ್ಲ ಗೊತ್ತು, ಕೇಳಿರ್ತೀರಾ. SC/ST ಅಟ್ರಾಸಿಟಿ ಆಕ್ಟ್ ಎಲ್ಲ ನೀವು ಎಕ್ಸ್ಪ್ಲೈನ್ ಮಾಡಿ ಅನ್ಟಚಬಿಲಿಟಿ ಅಂದ್ರೆ ಏನು, ಅನ್ಟಚಬಿಲಿಟಿಯಲ್ಲಿ ಹೇಗಾಗ್ತಾ ಇತ್ತು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಹಿಸ್ಟ್ರಿ ಹೋದ್ರೂ ನಡೆಯುತ್ತೆ. ಏನೋ 4 ವರ್ಣ ಇರ್ತವೆ. ಸೊ ನಿಮ್ಮ ಬ್ರಾಹ್ಮಿನ್, ಕ್ಷತ್ರಿಯ,
ವೈಶ್ಯ ಶೂದ್ರ ಈ ಥರ ಮೆನ್ಷನ್ ಮಾಡಿ. ಸೊ ಈ ಥರ ವರ್ಗಗಳಿರ್ತವೆ. ಸೊ ಅದ್ರ ಪ್ರಕಾರ ಏನಾಗುತ್ತೆ, ಲೋಯರ್ ಕಾಸ್ಟ್ ಏನಿರುತ್ತೆ ಅವ್ರಿಗೆ ಈ ಥರ ಮುಂಚೆ ಈ ಥರ ಇತ್ತು ಪ್ರೊವಿಷನ್ಸು. ಸೊ ಅದನ್ನು ಪ್ರೊಹಿಬಿಟ್ ಮಾಡಿದ್ದಾರೆ. ಕಾನ್ಸ್ಟಿಟ್ಯೂಷನ್ ಏನು ಮಾಡಿದೆ, ಅದನ್ನು ಪ್ರೊಹಿಬಿಟ್ ಮಾಡಿದೆ. ಯಾರಾದರೂ ಇದನ್ನು ಪ್ರಾಕ್ಟೀಸ್ ಮಾಡಿದರೆ ಅಫೆನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂಡರ್ ಆರ್ಟಿಕಲ್ 17. ಇದೇನಿದೆ, ನೀವು ಪ್ರತಿಯೊಂದು ಅದ್ರ ಹಿಸ್ಟ್ರಿ ಬರೆದು, ಅನ್ಟಚಬಿಲಿಟಿ ಅಂದ್ರೆ ಏನು, ಹೇಗೆ ನಡೀತಾ ಇತ್ತು ಅದ್ರ ಹಿಸ್ಟ್ರಿ ಬರೆದು, ಆರಿಜಿನ್ ಬರೆದು, ಆರ್ಟಿಕಲ್ 17 ಅಲ್ಲಿ ಬರೆದು, ಅದ್ರಲ್ಲಿ ಏನು ಪ್ರಾವಿಷನ್ ಇದೆ ಬರೆದು, ಆರ್ಟಿಕಲ್ 17ನ ಕಾನ್ಸಿಕ್ವೆನ್ಸಸ್ ಅಲ್ಲಿ ಅದರ ಪರವಾಗಿ ಬಂದಿರುವಂತ ನಿಮ್ಮ ಅಟ್ರಾಸಿಟಿ ಆಕ್ಟ್, ಪ್ರಿವೆನ್ಷನ್ ಆಫ್ ಅಟ್ರಾಸಿಟಿ ಅಂಡ್ SC/ST ಆಕ್ಟ್, SC/ST ಮೇಲೆ ಅಟ್ರಾಸಿಟಿ ಮಾಡಂಗಿಲ್ಲ ಅಂತ ಏನು ಆಕ್ಟ್ ಬಂದಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಬರೆದ್ರೆ ನಿಮ್ಮ ಕಂಪ್ಲೀಟ್ ಆಗುತ್ತೆ ಈ ಕ್ವಶನ್. ಓಕೆ, ಇದು ನಿಮ್ಮ 8 ಮಾರ್ಕ್ಸಿಗೆ ಇರುತ್ತೆ. ಯಾವುದಾದ್ರೂ 2 ಬರಬೇಕು, 8ರಲ್ಲಿ 16 ಮಾರ್ಕ್ಸ್ ಆಗುತ್ತೆ. ಸೊ ನೆಕ್ಸ್ಟ್ ಫಂಡಮೆಂಟಲ್ ಡ್ಯೂಟೀಸ್, ಆರ್ಟಿಕಲ್ 51 ಕ್ಯಾಪಿಟಲ್ ಎ. ಆರ್ಟಿಕಲ್ 51 ಕ್ಯಾಪಿಟಲ್ ಎ ಕಂಪ್ಲೀಟ್ ಫಂಡಮೆಂಟಲ್ ಡ್ಯೂಟೀಸ್. ಸೊ ನ್ಯಾಷನಲ್ ಅಂತಮ್ನ ರೆಸ್ಪೆಕ್ಟ್ ಮಾಡಬೇಕು, ನಮ್ಮ ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ಇಂಡಿಯಾನ ರೆಸ್ಪೆಕ್ಟ್ ಮಾಡಬೇಕು, ನಮ್ಮ ನ್ಯಾಷನಲ್ ಸಿಂಬಲ್ಸ್ ಅದೆಲ್ಲ ಏನಿದೆ ಅದನ್ನು ರೆಸ್ಪೆಕ್ಟ್ ಮಾಡಬೇಕು. ಸೊ ಇಲ್ಲಿನ ಸರ್ಕಾರ ಹಾಗೂ ಇಲ್ಲಿನ ಏನು ಕಾನೂನಿದೆ ಅದಕ್ಕೆ ರೆಸ್ಪೆಕ್ಟ್ ಮಾಡಬೇಕು. ಫಾರೆಸ್ಟ್ ಹಾಗೂ ಇದೇನಿದೆ ನೈಸರ್ಗಿಕ ಸಂಪನ್ಮೂಲ ಅದನ್ನು ಪ್ರೊಟೆಕ್ಟ್ ಮಾಡಬೇಕು. ಸೊ ಈ ಥರ ಏನಿದೆ ಇದು ಫಂಡಮೆಂಟಲ್ ಡ್ಯೂಟೀಸ್ ಬರುತ್ತೆ. ಆರ್ಟಿಕಲ್ 51 ಕ್ಯಾಪಿಟಲ್ ಎ ಅಲ್ಲಿ ಮೆನ್ಷನ್ ಇದೆ. ಪ್ರತಿಯೊಂದು ಫಂಡಮೆಂಟಲ್ ಡ್ಯೂಟಿನ ನೀವು ಮೆನ್ಷನ್ ಮಾಡಿ ಒಂದು 3 ಲೈನ್ ಇಲಾಬ್ರೇಟ್ ಮಾಡಿಕೊಂಡು ಒಂದು ಎಕ್ಸಾಂಪಲ್ ಕೊಟ್ಕೊಂಡು ಹೋದ್ರೂ ಆಗುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಈ ನ್ಯಾಷನಲ್ ಆಂಥಮ್ ಕೇಸ್ ನಡೆದಿತ್ತು. ನ್ಯಾಷನಲ್ ಆಂಥಮ್ ಕೇಸು ಅದು ಬರೆದ್ರೆ ತುಂಬ ಒಳ್ಳೆಯದು. ಆ ನ್ಯಾಷನಲ್ ಆಂಥಮ್ ಕೇಸಲ್ಲಿ ಫಂಡಮೆಂಟಲ್ ಡ್ಯೂಟೀಸ್ ವರ್ಸಸ್ ಫಂಡಮೆಂಟಲ್ ರೈಟ್ಸ್ ಇವೆರಡು ಕಾಂಟ್ರರಿ ಆದರೆ ಪ್ರಿವೀಲ್ ಯಾರಾಗ್ತಾರೆ, ಫಂಡಮೆಂಟಲ್ ಡ್ಯೂಟಿ ವರ್ಸಸ್ ಫಂಡಮೆಂಟಲ್ ರೈಟ್ಸ್ ಇವರಿಬ್ಬರು ಅಪೋಸಿಟ್ ಆದರೆ, ಒಂದಕ್ಕೊಂದು ವಿರುದ್ಧ ಆದರೆ ಯಾರು ಪ್ರಿವೀಲ್ ಆಗ್ತಾರೆ ಅನ್ನುವಂಥದ್ದು ಈ ನಮ್ಮ ನ್ಯಾಷನಲ್ ಆಂಥಮ್ ಕೇಸಲ್ಲಿ ಆಗಿತ್ತು. ಅದು ಬರೆದ್ರೆ ಇಟ್ ಈಸ್ ಬೆಟರ್ ಫಂಡಮೆಂಟಲ್ ಡ್ಯೂಟೀಸ್. ನೆಕ್ಸ್ಟ್ ಯಾವುದಾದ್ರೂ 2 ಕ್ವಶನ್ನ ಸಾಲ್ವ್ ಮಾಡಿ 10 ಮಾರ್ಕ್ಸಿಗೆ. ಇಲ್ಲಿ ಏನಾಗುತ್ತೆ, ಸ್ಟೇಟ್ ಗೌರ್ಮೆಂಟ್ ಇಶ್ಯೂಡ್ ಆನ್ ಆರ್ಡರ್ ಅಂಡರ್ ಆರ್ಟಿಕಲ್ 15(4). ಆರ್ಟಿಕಲ್ 15 ಏನು ಹೇಳುತ್ತೆ, ಇದು ಮಾಡಬಾರ್ದು, ಪ್ರೊಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್ ಮಾಡಂಗಿಲ್ಲ ಅಂತ ಆರ್ಟಿಕಲ್ 15 ಹೇಳುತ್ತೆ. ಆರ್ಟಿಕಲ್ 14 ಕ್ಲಾಸ್ 4 ಅಲ್ಲಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅದರಲ್ಲಿ ಏನು ಮಾಡುತ್ತೆ, ಒಂದು ಸರ್ಕಾರ 68% ರಿಸರ್ವೇಷನ್ ಮಾಡುತ್ತೆ. ಸೊ ಜನರಲ್ ಮೆರಿಟ್ಗೆ 32% ಇಡುತ್ತೆ ಅಂತ ಹೇಳಿದೆ. ಓಕೆ, ಇಂಜಿನಿಯರಿಂಗ್ ಹಾಗೂ ಮೆಡಿಕಲ್ ಕಾಲೇಜಸ್ ಅಲ್ಲಿ 68% ರಿಸರ್ವೇಷನ್ ಮಾಡುತ್ತೆ ಹಾಗೂ 32 ಉಳಿದಿರೋದು ಏನಿದೆ ಜನರಲ್ ಮೆರಿಟಿಗೆ ಹಾಕುತ್ತೆ. ಸೊ ಈ ಥರ ಮಾಡಬಹುದಾ? ಓಕೆ, ಈ ಥರ ಮಾಡಬಹುದಾ? ದ ವ್ಯಾಲಿಡಿಟಿ ಆಫ್ ದಿ ಆರ್ಡರ್ ವಾಸ್ ಚಾಲೆಂಜ್ ಬೈ ದಿ ಸ್ಟೂಡೆಂಟ್ ಹೂ ಹ್ಯಾಡ್ ಸೆಕ್ಯೂರ್ಡ್ ಮೋರ್ ಮಾರ್ಕ್ಸ್ ದೆನ್ ದೀಸ್ ಅಡ್ಮಿಟೆಡ್ ಅಂಡರ್ ದಿ ಆರ್ಡರ್. ಅಂದರೆ ಒಬ್ಬ ಸ್ಟೂಡೆಂಟ್ ಏನು ಮಾಡ್ತಾನೆ, ಹೈಯೆಸ್ಟ್ ಮಾರ್ಕ್ಸ್ ತೆಗೆದಿರ್ತಾನೆ, ಜಾಸ್ತಿ ತೆಗೆದಿರ್ತಾನೆ, ಅವ್ನಿಗೆ ಸೀಟ್ ಸಿಕ್ಕಿರಲ್ಲ ಯಾಕಂದರೆ 68% ರಿಸರ್ವೇಷನ್ ಆಗಿರುತ್ತೆ, ಇವ್ನು ಚಾಲೆಂಜ್ ಮಾಡ್ಬೋದಾ ಅಂತ ಕೇಳ್ತಾನೆ. ಸೊ ಸುಪ್ರೀಂ ಕೋರ್ಟ್ ರೂಲಿಂಗ್ ಇದೆ, 1992 ಕೇಸ್ ಇದೆ, ಇಂದಿರಾ ಸಾಹ್ನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಆ ಕೇಸಲ್ಲಿ ಏನು ಡಿಸೈಡ್ ಆಗಿತ್ತು, 50%ಗಿಂತ ಜಾಸ್ತಿ ಸೀಲಿಂಗ್ ಲಿಮಿಟ್ ಮಾಡಬಾರ್ದು. ರಿಸರ್ವೇಷನ್ ಅಂತ ನೀವು 80-90 ಕೊಟ್ಬಿಟ್ರೆ ಇದು 80-90% ಕೊಟ್ಬಿಟ್ರೆ ಅದೇನಾಗುತ್ತೆ, ಜನರಲ್ ಮೆರಿಟ್ ಅವ್ರ ಜೊತೆ ಮಾಡಿರುವಂತಹ ಅನ್ಯಾಯ ಆಗುತ್ತೆ. ಹಾಗಾಗಿ 50% ಕ್ರಾಸ್ ಆಗಬಾರ್ದು ಅಂತ 1992ರಲ್ಲಿ ಇಂದಿರಾ ಸಾಹ್ನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಈ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಹೇಳಿತ್ತು. ಆಮೇಲೆ ಕೆಲವು ಘಟನೆಗಳು ಆದ ನಂತರ ರೀಸೆಂಟ್ಲಿ ಒಂದು 4-5 ಇಯರ್ಸ್ ಬ್ಯಾಕ್, 4-5 ಇಯರ್ಸ್ ಐ ಥಿಂಕ್ 4-5 ಇಯರ್ಸ್ ಬ್ಯಾಕ್ ಏನೋ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ತಗೊಂಡ್ಬಂತು ಸರ್ಕಾರ. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡ್ತು, ತಿದ್ದುಪಡಿ ಮಾಡಿ 102ನೇ ತಿದ್ದುಪಡಿ ಐ ಥಿಂಕ್ ಸಂಶೋಧನೆ. ಓಕೆ, 102 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್, 102nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಏನೋ ಮಾಡಿದೆ ಸರ್ಕಾರ. ಅದ್ರ ಪ್ರಕಾರ ಏನಾಗಿದೆ, ಈಗ 60% ತನಕ ಸರ್ಕಾರ ಕೊಡಬಹುದು. ಎಷ್ಟು? 10% ಎಕನಾಮಿಕಲಿ ವೀಕರ್ ಸೆಕ್ಷನ್ ನ ಇನ್ಕ್ರೀಸ್ ಮಾಡಿದೆ. ಆ 10% ಸೇರಿದ್ರೆ, ಮುಂಚೆ ಇಂದಿರಾ ಸಾಹ್ನಿಯಲ್ಲಿ ಸೀಲಿಂಗ್ ಲಿಮಿಟ್ 50% ಇತ್ತು. ಆ 50+10 ಏನಾಗಿದೆ, ಅಪ್ರಾಕ್ಸಿಮೇಟ್ಲಿ ಏನೋ 60 ಏನೋ ಇರಬೇಕಷ್ಟೇ ಅದು. ಸೊ ಈಗ 68% ಅಂದರೆ ಸೊ ಇದು ಪಾಸಿಬಿಲಿಟಿ ಇಲ್ಲ, ಯಾಕಂದರೆ 60% ಇರೋದೀಗ 50+10 10 ಎಕನಾಮಿಕಲಿ ವೀಕರ್ ಸೆಕ್ಷನ್ ಟೋಟಲ್ 60, ಇಲ್ಲಿ 68 ಕೇಳಿದ್ದಾರೆ. ಸೊ ಹಾಗಾಗಿ ಎಸ್, ಹಿ ಕ್ಯಾನ್ ಅಪ್ರೋಚ್, ಕೋರ್ಟಿಗೆ ಅಪ್ರೋಚ್ ಮಾಡ್ಬೋದು. ಇಲ್ಲಿ ಒಬ್ರು ಫಿಲ್ಮ್ನ ಪ್ರೊಡ್ಯೂಸ್ ಮಾಡಿರ್ತಾರೆ, ಯು ಸರ್ಟಿಫಿಕೇಟ್ನ ಕೇಳಿರ್ತಾರೆ, ಎ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ಫಿಲ್ಮ್ ಬೋರ್ಡ್ ಅವರು. ಆ ಸಿನಿಮಾಟೋಗ್ರಫಿ ಆಕ್ಟ್ ಅಂತ ಒಂದು ಕಾನೂನಿದೆ, ಅದನ್ನು ಚಾಲೆಂಜ್ ಮಾಡ್ಬೋದಾ? ಸೊ ಅವರು ಕರೆಕ್ಟಾಗಿ ಕೊಟ್ಟಿದ್ರೆ ಚಾಲೆಂಜ್ ಮಾಡಕ್ಕೆ ಬರೋದಿಲ್ಲ. ಇನ್ ಕೇಸ್ ಅದರಲ್ಲಿ ಏನಾದರೂ ತೊಂದರೆಗಳು ಇದ್ರೆ ಆವಾಗ ಅವ್ನು ಏನು ಮಾಡ್ಬೋದು, ಚಾಲೆಂಜ್ ಮಾಡ್ಬೋದು. ಬಟ್ ಇದು ಆರ್ಟಿಕಲ್ 13 ನಿಮ್ಮ ಯಾವುದ್ರಲ್ಲಿ ಬರುತ್ತೆ, ಜುಡಿಷಿಯಲ್ ರಿವ್ಯೂ ಅಲ್ಲಿ ಬರುತ್ತೆ. ಯಾವುದಾದ್ರೂ ಒಂದು ಆಕ್ಟಿನ ವ್ಯಾಲಿಡಿಟಿ ಚಾಲೆಂಜ್ ಮಾಡಬೇಕಾದ್ರೆ ನೀವು ಆರ್ಟಿಕಲ್ 13 ಜುಡಿಷಿಯಲ್ ರಿವ್ಯೂ ಪ್ರಕಾರ ನೋಡಬೇಕು.
ಅದು ವೈಲೇಷನ್ ಮಾಡ್ತಾ ಇದೆ ಅಂದರೆ ಎಸ್ ಯು ಕ್ಯಾನ್ ಫೈಲ್ ಅಪ್ಲಿಕೇಶನ್ ಟು ದಿ ಕೋರ್ಟ್. ನೀವು ಪೆಟಿಷನ್ ಹಾಕ್ಬೋದು ಅದರ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಟಿನ ಚಾಲೆಂಜ್ ಮಾಡಲಿಕ್ಕೆ. ನೆಕ್ಸ್ಟ್, ಇದು ಇಂಟರ್ನ್ಯಾಷನಲ್ ಕಾರ್ಪ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆ. ಅದು ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆಗಿರುತ್ತೆ. ಅದೇನು ಮಾಡುತ್ತೆ, ನಾನ್ ಪ್ರಾಫಿಟ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಮಾಡುತ್ತೆ. ಇದು ಏನು ಮಾಡುತ್ತೆ, ಡೆವಲಪಿಂಗ್ ಕಂಟ್ರೀಸ್ನ ಹೆಲ್ಪ್ ಮಾಡುತ್ತೆ ರಿಸರ್ಚಲ್ಲಿ ಫ್ರೀ ಆಫ್ ಕಾಸ್ಟು. ಇಲ್ಲಿ ರೂರಲ್ ಪವರ್ಟಿ, ಹಂಗರ್ ಯಾವ ಥರ ಅದನ್ನು ಎಲಿವೇಟ್ ಮಾಡಬೇಕು, ನಿರ್ಮೂಲನೆ ಮಾಡಬೇಕು, ಹಂಗರ್, ಪವರ್ಟಿ, ಬಡತನ ಅದೆಲ್ಲ ಏನಿದೆ ಯಾವ ಥರ ರಿಮೂವ್ ಮಾಡಬೇಕು ಅಂತ ರಿಸರ್ಚ್ ಮಾಡುವಂಥ ಇನ್ಸ್ಟಿಟ್ಯೂಟ್. ಅದರ ಹೆಸರು ದ ಇಂಟರ್ನ್ಯಾಷನಲ್ ಕಾರ್ಪ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಓಕೆ, ಇದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಇದು. ಓಕೆ, ನಮ್ಮ ಇಂಡಿಯಾದಲ್ಲ, ಇಂಟರ್ನ್ಯಾಷನಲ್ ಇದು. ಅದರಲ್ಲಿ ರಾಮ್ ಅನ್ನುವಂಥ ವ್ಯಕ್ತಿ ಒಬ್ಬ ಕೆಲಸ ಮಾಡ್ತಿರ್ತಾನೆ, ಅವನಿಗೆ ತೆಗ್ದಾಕ್ಬಿಡ್ತಾರೆ ಈ ಕಂಪ್ನಿಯವರು. ಕಂಪ್ನಿ ಅಂದರೆ ಈ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅವರು. ಇದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್. ಇದು ಇಂಟರ್ನ್ಯಾಷನಲ್ ಆರ್ಗನೈಸೇಷನಿಂದ ಒಂದು ರಿಸರ್ಚ್ ಸೆಂಟರ್. ಅದರಲ್ಲಿ ನಮ್ಮ ಇಂಡಿಯಾದ ವ್ಯಕ್ತಿ ಏನು ಮಾಡ್ತಿರ್ತಾನೆ, ಕೆಲಸ ಮಾಡ್ತಿರ್ತಾನೆ, ರಾಮ್ ಅನ್ನುವಂಥ ವ್ಯಕ್ತಿ. ಅವನಿಗೆ ಏನು ಮಾಡ್ತಾರೆ, ಕೆಲಸದಿಂದ ತೆಗ್ದಾಕ್ತಾರೆ, ಟರ್ಮಿನೇಟ್ ಮಾಡ್ತಾರೆ. ಅವಾಗ ಇವನು ರಿಟ್ ಫೈಲ್ ಮಾಡ್ಬೋದಾ? ಆರ್ಟಿಕಲ್ 32 ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ಮುಂದ್ಗಡೆ ರಿಟ್ ಫೈಲ್ ಮಾಡ್ಬೋದಾ? ಯಾಕೆ ಅಂದರೆ ಸ್ಟೇಟಿನ ಡೆಫಿನೇಷನ್ ಅಲ್ಲಿ ಅನುಚ್ಛೇದ 12 ಆರ್ಟಿಕಲ್ 12 ಅಲ್ಲಿ ಸ್ಟೇಟಿನ ಡೆಫಿನೇಷನ್ ಕೊಟ್ಟಿದ್ದಾರೆ. ಅದರ ಪ್ರಕಾರ ಈ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಏನಿದೆ ಅದು ಸ್ಟೇಟಿನ ಡೆಫಿನೇಷನ್ ಅಲ್ಲಿ ಬರುತ್ತಾ? ಯಾಕಂದ್ರೆ ನೀವು ರಿಟ್ ಫೈಲ್ ಮಾಡ್ಬೇಕಂದ್ರೆ ಅದು ಸ್ಟೇಟಿನ ಡೆಫಿನೇಷನ್ ಅಲ್ಲಿ ಬಂದ್ರೆ ಮಾತ್ರ ನೀವು ರಿಟ್ ಫೈಲ್ ಮಾಡೋಕ್ಕಾಗೋದು. ಹಾಗಾಗಿ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಂಡರ್ ಆರ್ಟಿಕಲ್ 12 ಸ್ಟೇಟ್ ಡೆಫಿನೇಷನ್ ಅಲ್ಲಿ ಬರುತ್ತಾ ಬರಲ್ವಾ ಅಂತ ಕೇಳಿದ್ದಾರೆ. ಸೊ ಯಾವುದೇ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಸ್ಟೇಟಿನ ಡೆಫಿನೇಷನ್ ಅಲ್ಲಿ ಬರೋದಿಲ್ಲ. ಹಾಗಾಗಿ ಆರ್ಟಿಕಲ್ 32 ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ಮುಂದ್ಗಡೆ ಏನು ಮಾಡೋಕ್ಕಾಗೋದಿಲ್ಲ, ರಿಟ್ ಪಿಟಿಷನ್ ಫೈಲ್ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ಇದು ನಿಮ್ಮ ಪೇಪರ್ 100 ಪ್ಯಾಟರ್ನ್ ಅವ್ರದ್ದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಯಾರ್ಯಾರು ಬರೆದಿದ್ದಾರೆ ನಿಮ್ಮ ಕಾಲೇಜ್ ಗ್ರೂಪ್ಸು, ನಿಮ್ಮ ಫ್ರೆಂಡ್ಸು, ಕಲೀಗ್ಸು ಎಲ್ಲರ ಜೊತೆ ವಿಡಿಯೋ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.